ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ನಿಮ್ಮ ಕಾಲ್ನ ರಿಸೀವ್ ಮಾಡಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಇದು ಅರ್ಧ ಗಂಟೆ ಕಾರ್ಯಕ್ರಮ. ಇವತ್ತು ನನ್ನ ಜೊತೆ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಕಾಲ್ ಮಾಡೋಕ್ಕೆ ಮುಂಚೆ ನಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ದಯವಿಟ್ಟು ಫಾಲೋ ಮಾಡಿ. ಕಾಲ್ ಕನೆಕ್ಟ್ ಆದರೆ ನೀವು ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದವ್ರ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಆಮೇಲೆ ಎಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇದು, ಯಾರು ನನ್ನ ಜೊತೆ ಮಾತಾಡಬೇಕೋ ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಕನೆಕ್ಟ್ ಮಾಡ್ತಾರೆ, ಅವ್ರು ಇನ್ನೆಲ್ಲ ಮಲಗಿರ್ತಾರೆ, ಬಾತ್ರೂಮಲ್ಲಿ ಇರ್ಬೋದು, ಇತ್ಲ ಕಡೆ ಇರ್ಬೋದು, ಟೆರೆಸ್ ಮೇಲೆ ಇರ್ಬೋದು, ಇನ್ನು ಬೇರೆ ಕಡೆ ಇರ್ತಾರೆ, ಅಲ್ಲಿ ಹೋಗಿ ತೊಗೊಂಡು ಕೊಡೋಷ್ಟೊಳಗೆ ಲೈನ್ ಕಟ್ ಆಗಿಬಿಡುತ್ತೆ. ಕೊನೆ ರೂಲು ಏನಪ್ಪ ಅಂತಂದರೆ, ನೀವೇನು ಕೇಳಬೇಕು ಅಂತಿದ್ದೀರೋ ಅದನ್ನು ಭಾಳ ಚಿಕ್ಕದಾಗಿ ಚೊಕ್ಕಟವಾಗಿ ಸ್ಪಷ್ಟವಾಗಿ ಕೇಳಿ. ನಾನು ಅದು ಮೈಂಡಲ್ಲಿ ಸೊಲ್ಯೂಷನ್ಸ್ ಆಯಾ ಗ್ರಹಗಳಿಗೆ ಏನಿದೆ ಲೆಕ್ಕಾಚಾರ ಹಾಕಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಹೀಗಾಗಿ ಈ ಒಂದು ಅರ್ಧ ಗಂಟೆ ಕಾರ್ಯಕ್ರಮವನ್ನು ನಿಮಗೋಸ್ಕರ ಮೀಸಲಾಗಿದೆ. ಫೋನ್ ಕಾಲ್ ಮಾಡಿ ಮಾತಾಡ್ಬೋದು. ಯಾರೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ಸಾಯಿರಾಮ್ ಗುರುಜಿ. ಸ್ವಲ್ಪ ಜೋರ ಮಾತಾಡಿ. ಸಾಯಿರಾಮ್, ಚೆನ್ನಾಗಿದ್ದೀರಾ ಗುರುಜಿ? ಹಾಂ, ಚೆನ್ನಾಗಿದ್ದೀವಿ. ತಾವು ಯಾವರಿಂದ ಮಾತಾಡ್ತಿದ್ದೀರಾ? ಇಲ್ಲ, ಬೆಂಗಳೂರಿಂದ ಗುರುಜಿ. ಹೇಳಿ ಅಮ್ಮ. ನಿಮ್ ಮಾತ್ ಕೇಳ್ತಿದ್ರೆ ಇನ್ನು ಜಾಸ್ತಿ, ಬರೀ ಅರ್ಧ ಗಂಟೆ ಅಷ್ಟೇ ಮಾತಾಡ್ತೀರಾ ನೀವು. ಜಾಸ್ತಿ ನಿಮ್ ಮಾತ್ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಗುರುಜಿ. ಅಂಥದ್ದೇನಿದೆ? ಏನೋ ಗೊತ್ತಿಲ್ಲ, ಮಾತ್ ಕೇಳ್ತಿದ್ರೆ ಮನ್ಸು ತುಂಬಾ ಖುಷಿ ಪಡುತ್ತೆ. ಏನೋ ಒಂಥರ ಯಾವಾಗೂ ನಿಮ್ ಹತ್ರನೇ ಇರ್ಬೇಕು, ನಿಮ್ ಮಾತ್ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಗುರುಜಿ. ಡೈಲಿ ಯೂಟ್ಯೂಬಲ್ಲಿ ಎಪಿಸೋಡ್ ಹಾಕೊಂಡು ನೋಡ್ತಾ ಇರಿ. ಯೂಟ್ಯೂಬ್ ಅಲ್ಲೂ ಸಬ್ಸ್ಕ್ರೈಬ್ ಆಗಿದೀವಿ. ಎಲ್ರಿಗೂ ಹೇಳ್ತೀನಿ, ನನ್ ಲೈಫನ್ನು ತುಂಬಾನೇ ಚೇಂಜಸ್ ಆಗಿದೆ ಗುರುಜಿ. ನಿಮ್ ಮಾತುಗಳನ್ನ ನಾವ್ ಕೇಳ್ತಾ ಜೀವನ ಚೇಂಜಸ್ ಮಾಡ್ಕೊಂತ ಹೋದ್ರೆ ನಿಜವಾಗೂ ಚೇಂಜಸ್. ದೇವ್ರು ಎಲ್ಲಿದಾರೋ ನಾವಂತೂ ನೋಡಿಲ್ಲ ಗುರುಜಿ, ಬಟ್ ನಿಮ್ ರೂಪದಲ್ಲಂತೂ ಖಂಡಿತ ಇದ್ದಾನೆ. ನಿಮ್ ಒಳಗಡೆ ಇನ್ನು ಎಷ್ಟೆಷ್ಟು ಒಳ್ಳೇದು ಇದೆ, ಅದೆಲ್ಲ ಒಂದೇ ದಿನ ಕೇಳ್ಬೇಕು ಅನ್ನೋಷ್ಟು ಆಸೆ ಜಾಸ್ತಿ ಆಗುತ್ತೆ ಗುರುಜಿ. ಆಗ್ಲಮ್ಮ, ಖುಷಿ ಆಯ್ತು. ನಮ್ಮ ಕಾರ್ಯಕ್ರಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಗುರುಜಿ, ನೀವ್ ಯಾವ್ದೇ ಕಾರಣಕ್ಕೂ ಎಂತ ಪರಿಸ್ಥಿತಿಲೂ ಕಾರ್ಯಕ್ರಮ ನಿಲ್ಲಿಸ್ಬೇಡಿ. ನಿಮ್ಮಿಂದ ಎಷ್ಟೋ ಸಂಸಾರಗಳಿಗೆ ಬೆಳಕಾಗ್ತಿದೆ ಗುರುಜಿ. ಎಂತ ಪರಿಸ್ಥಿತಿಲೂ ಇದನ್ನ ನಿಲ್ಲಿಸ್ಬೇಡಿ ಗುರುಜಿ. ಯಾಕಂದ್ರೆ ನಮ್ಮಂತರ್ಗೆ ಈಗಿನ ಕಾಲದಲ್ಲಿ ಗುರುಜಿ ಯಾರು ₹1 ಹೆಲ್ಪ್ ಮಾಡೋ ಬಯಸ್ದೇ ಇರೋಂತ ಕಾಲದಲ್ಲಿ ಎಷ್ಟೆಲ್ಲ ಒಳ್ಳೊಳ್ಳೆ ಮುದ್ರ ಮಂತ್ರ ತಂತ್ರಗಳನ್ನ ಹೇಳಿ ಎಷ್ಟೋ ಜೀವನಗಳನ್ನ, ಎಷ್ಟೋ ಮನ್ಸುಗಳನ್ನ ಪರಿವರ್ತನೆ ಮಾಡಿದೀರ ಗುರುಜಿ. ನಾನ್ ಯಾವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಗೆ ಆರೋಗ್ಯ ಆಯಸ್ಸು ಕೊಟ್ಟು ನೀವ್ ಯಾವಾಗೂ ಇನ್ನೂ ನಮ್ಮ ಮಕ್ಳು ನಮ್ಮ ಮೊಮ್ಮಕ್ಳಿಗೂ ನೀವು ದಾರಿ ದೀಪ ಆಗ್ಬೇಕು ಗುರುಜಿ. ಅಯ್ಯೋ, ದೇವ್ರು ಅಷ್ಟು ಆಯ್ಸ್ ಕೊಟ್ಬಿಟ್ರೆ ದೇವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಇಲ್ಲ ಇಲ್ಲ ಗುರುಜಿ, ನಿಜವಾಗ್ಲೂ ನೀವ್ ಚೆನ್ನಾಗಿರ್ಬೇಕು. ನಿಮ್ಮಂತರ ಮಾರ್ಗದರ್ಶನದಲ್ಲಿ ನಮ್ ಜೀವನಗಳನ್ನ ನಾವ್ ಚೇಂಜಸ್ ಮಾಡ್ಬೇಕು. ಆಗ್ಲಮ್ಮ, ಭಾಳ ಸಂತೋಷ. ನಿಮ್ಮ ಬಯಕೆ ನೀವು ನಮ್ಮ ಒಂದು ಬೆಸ್ಟ್ ವಿಶಸ್ ಅಂತ ಸ್ವೀಕರಿಸ್ತೀನಿ. ಏನ ಕೇಳೋದಿದೆಯಾ ಪ್ರಶ್ನೆ? ಪ್ರಶ್ನೆ ಏನಂದ್ರೆ ಗುರುಜಿ, ನನ್ ಮಗ ತುಂಬಾ ಹಠ ಮಾಡ್ತಾ, ಮಾತು ಜಾಸ್ತಿ ಗುರುಜಿ. ಓದೋ ಇಂಟ್ರೆಸ್ಟ್ ಇದೆ, ಬಟ್ ಜಾಸ್ತಿ ಮಾತಾಡ್ತಾನೆ. ಏಜ್ ಎಷ್ಟು ಹುಡುಗಂದು? ಅವಂದ್ 16 ವರ್ಷ ಗುರುಜಿ. ಜಾಸ್ತಿ ಮಾತು. ಪ್ರತಿನಿತ್ಯ ಒಂದು ಅರ್ಧ ಅಥವಾ ಕಾಲು ಲೋಟ ಹಾಲನ್ನ ಬೆಕ್ಕಿಗೆ ಕೊಡಕ್ಕೆ ಹೇಳಿ. ಬೆಕ್ಕು ಎಲ್ಲರೂ ಬೆಕ್ಕಿದ್ದೆ, ಬೆಕ್ಕಿಗೆ ಒಂದು 7 ದಿವಸ ಇಲ್ಲ 11 ದಿವಸ 21 ದಿವಸ ಅವನ ಕೈಲಿ ಬೆಕ್ಕಿಗೆ ಹಾಲು ಇಡಿಸಿ ಈ ದೋಷ ನಿವಾರಣೆ ಆಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹಲೋ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾನು ಬೆಳಗಾವಿಯಿಂದ ಸರ್ ಕಾಲ್ ಮಾಡ್ತಿರೋದು. ಬೆಳಗಾವಿಯಿಂದ. ಹೇಳಿ ಅಮ್ಮ. ನಮ್ಗೆ ಈಗ ಮದ್ವೆ ಆಗಿ 6 years ಕಂಪ್ಲೀಟ್ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಮಕ್ಳ ಬಗ್ಗೆ ಕೇಳ್ಬೇಕಂತ ಕಾಲ್ ಮಾಡಿದ್ದೆ ಗುರುಜಿ. 6 ವರ್ಷ ಆಯ್ತಾ? ಹಾ. ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ದೀರಾ? ಹಾ, ಡಾಕ್ಟರ್ ಹತ್ರ ಚೆಕ್ ಮಾಡ್ಸಿದ್ವಿ. ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ರು, ಬಟ್ ಅದೇನು ವರ್ಕ್ ಆಗದೆ ಇರೋದ್ರಿಂದ ಅದು ಟ್ಯಾಬ್ಲೆಟ್ಸ್ ಡೋಸ್ ಜಾಸ್ತಿ ಆಗ್ತಿದೆ, ನನ್ ಪವರ್ ಕಡಿಮೆ ಆಗ್ತಿದೆ. ಅದು ನಿಮ್ಮ ಯಜಮಾನ್ರದ್ದು ವೀರ್ಯ ಟೆಸ್ಟ್ ಮಾಡಿಸಿದಾರಾ? ಹಾ ಗುರುಜಿ, ಚೆಕ್ ಮಾಡ್ಸಿದಾರೆ. ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅವ್ರಿಗೂ ಟ್ಯಾಬ್ಲೆಟ್ ಕೊಟ್ಟಿದ್ರು. ಈಗ ಅವ್ರದ್ದು ನಾರ್ಮಲ್ ಇದೆ, ಬಟ್ ಈಗ ನಂದೇ ಪ್ರಾಬ್ಲಮ್ ಇರೋದು. ತುಂಬಾನೇ ಕಷ್ಟ ಆಗ್ತಿದೆ. ನಿಮ್ಮಲ್ಲಿ ಅಲ್ಟ್ರಾಸೌಂಡ್ ಯೂಟ್ರಸ್ನ ಗರ್ಭಕೋಶನ ಅಲ್ಟ್ರಾಸೌಂಡ್ ಮಾಡಿ ಅದ್ರಲ್ಲಿ ಏನಾದ್ರು ದೋಷ ಇದೆಯಾ? ಸರ್ವಿಕ್ಸಲ್ಲಿ ದೋಷ ಇದೆಯಾ? ಎಂಡೋಮೆಟ್ರಿ ಮೇಲೆ ಏನಾದ್ರು ದೋಷ ಇದೆಯಾ? ಓವರಿಸಲ್ಲಿ ಪಾಲಿಸಿಸ್ಟ್ ಇದೆಯಾ? ಆ ಥರ ಏನಾದ್ರು ಹೇಳಿದಾರ ಡಾಕ್ಟ್ರು?
ಹಾ ಗುರುಜಿ ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ ಫರ್ಟಿಲಿಟಿ ಆಗ್ತಾ ಇಲ್ಲ ಎಗ್ಸ್ ಒಂದು IVF ಮಾಡಿ ಒಂದ್ಸಲ ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿದ್ರು. ನಮ್ಮ ಮನೇಲಿ ಬೇಡ ಸುಮ್ನೆ ಚಾನ್ಸ್ ತಗೊಳೋದಕ್ಕೆ IUI ಆಯ್ತಾ? ನೋಡಿ. ಇನ್ನೂ ಇಲ್ಲ ಗುರುಜಿ, ಮಾಡ್ತಿಲ್ಲ ನಾವು. ಹಲೋ, ಹಾ ಹಲೋ, ನಂಗೆ ಕೇಳಿಸ್ತಾ ಇಲ್ಲ. ಹಾ ಗುರುಜಿ ಇನ್ನೂ ಮಾಡ್ತಿಲ್ಲ ಗುರುಜಿ ನಾವು. ಒಂದು ಅಟೆಂಪ್ಟ್ ಮಾಡಿ ನೋಡಿ. IUI ಮಾಡಿಸಿ ಗರ್ಭ ನಿಂತ್ಕೋಬೋದು. ಅಕಸ್ಮಾತ್ ಆಗಿಲ್ಲ ಅಂದರೆ ಈಗ ನಿಮ್ಮ ಯಜಮಾನಲ್ಲೂ ದೋಷ ಇದೆ, ನಿಮ್ಮಲ್ಲೂ ದೋಷ ಇದೆ ಅಂತಂದಮೇಲೆ ಕಾಳಸರ್ಪ ದೋಷ ಇರ್ತದೆ. ಕಾಳಸರ್ಪ ದೋಷ ಇದ್ದಾಗ ನೀವೇ ಓದ್ ಜನ್ಮದಲ್ಲಿ ಅತ್ತೆ ಮಾವದ್ರು ಸೇವೆ ಮಾಡಿಲ್ಲ ಅಂದರೆ ಈ ಜನ್ಮದಲ್ಲಿ ನೀವು ತಾಯಿ ಆಗಲ್ಲ. ಓದ್ ಜನ್ಮದಲ್ಲಿ ಅಪ್ಪ ಅಮ್ಮನ ಅವ್ರು ನೋಡ್ಕೊಂಡಿಲ್ಲ ಅಂದರೆ ನಿಮ್ಮ ಯಜಮಾನರಿಂದ ಮಕ್ಕಳಾಗೋದು ತುಂಬ ತೊಂದರೆ. ಸರ್ಪದೋಷ, ಪಿತೃಶಾಪ, ಈ ಥರ ದೋಷಗಳಿದ್ದಾಗ ಮೆಡಿಕಲ್ ಸೈನ್ಸ್ಗೆ ಚಾಲೆಂಜ್ ಇದು ಮಾಡೋಕ್ಕೂ ಹೋಗಲ್ಲ. ಇನ್ನು IUI ಎಷ್ಟೋ ಜನಕ್ಕೆ ಫೇಲ್ ಆಗಿದೆ, IVF ಕೂಡ ಆಗಿ ಅಬಾರ್ಷನ್ ಆಗಿರೋದು ಉಂಟು. ಅದರಿಂದ ಸೈನ್ಸ್ಗಿಂತ ಮಿಗಿಲಾದದ್ದು ಈ ಒಂದು ಅಗೋಚರ ಶಕ್ತಿ. ಅದಕ್ಕೊಂದ್ಸಲ IUI ಮಾಡಿಸಿ ಅದೇನೋ ಸಕ್ಸಸ್ ಆದರೆ ಬಹಳ ಒಳ್ಳೆಯದು. ಆಗಲಿಲ್ಲ ಅಂದರೆ ಯಾವ ಕಾರಣಕ್ಕೆ ಮಕ್ಕಳಾಗ್ತಿಲ್ಲ, ಯಾಕೆ ನಿಮ್ಮಲ್ಲಿ ಡಿಫೆಕ್ಟ್ ಇದೆ, ನಿಮ್ಮ ಯಜಮಾನ ಸ್ಪರ್ಮ್ಸ್ ವೀರ್ಯಾಣದಲ್ಲಿ ಏನು ದೋಷ ಇದೆ, ಅದರಲ್ಲಿ ಹೆಡ್ ಎಷ್ಟು ಪರ್ಸೆಂಟೇಜ್ ಇದೆ, ಟೈಲ್ ಎಷ್ಟಿದೆ, ಕತ್ ಎಷ್ಟು ಪರ್ಸೆಂಟೇಜ್ ಇದೆ, ಮೊಟ್ಯಾಲಿಟಿ ಎಷ್ಟಿದೆ, pH ವ್ಯಾಲ್ಯೂ ಎಷ್ಟು, ಅದರಲ್ಲಿ ಫ್ರಕ್ಟೋಸ್ ಇದೆಯಾ, ಪಸ್ ಇದೆಯಾ, ಇವೆಲ್ಲ ಚೆಕ್ ಮಾಡ್ತಾರೆ ಅವರು ಲ್ಯಾಬಲ್ಲಿ. ಅವರು ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಇದನ್ನೆಲ್ಲ ಗಣನೆ ತೊಗೊಂಡು ಮಕ್ಕಳಾಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ IUI ಆಗಲಿಲ್ಲ ಅಂದರೆ ಭೇಟಿ ಮಾಡೋಣ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಗುರುಜಿ ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ನಮಸ್ತೆ, ಬೆಂಗಳೂರಿಂದ ಗುರುಜಿ. ಹೇಳಿ ಗುರುಜಿ, ನಾನು ಇವಾಗ 67 ವರ್ಷ, ನಾನು ಒಬ್ಳೆ ಇರೋದು, ನಮ್ಮ ತಂದಿರೆಲ್ಲ ಇದ್ದಾರೆ. ಆದ್ರೆ ನನಗೆ ಮುಕ್ತಿ ಹೊಂದಕ್ಕೆ ಏನಾದ್ರು ಮಂತ್ರ ನೀವು ಹೇಳಿದ್ದೆಲ್ಲ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಏಜು? 62 ಗುರುಜಿ. 62. ಏನು ಮಾಡ್ಕೊಂಡಿದ್ದೀರಿ ನೀವು? ಇಲ್ಲ ಗುರುಜಿ, ಗಾರ್ಮೆಂಟ್ಸ್ ಹೋಗ್ತಾ ಇದೆ. ನನ್ನ ಯಜಮಾನ್ರು ಇಲ್ಲ, ನನಗೆ ದೂರ ಇದ್ದಾರೆ. ಗಾರ್ಮೆಂಟ್ಸ್ ಹೋಗ್ತಾ ಇದೆ. ಇವಾಗ ಸ್ವಲ್ಪ ಬ್ಯಾಂಕಲ್ಲಿ ಇಟ್ಕೊಂಡು ಮನೆಯಲ್ಲೇ ಇದ್ದೀನಿ ಗುರುಜಿ ನಾನು. ಇವಾಗ ಏನು ಕೇಳಿದ್ರಿ ಹೇಳಿ ನೀವು? ಅದೇ ಗುರುಜಿ, ನನಗೆ ಆಯುಸ್ ಮುಗಿಬೇಕು, ನಾನು ಬೇಗ ಸತ್ತೋಗ್ಬೇಕು ಗುರುಜಿ. ನನಗೆ ಯಾಕೆ ಅಂಥದ್ದೇನಿದೆ ನಿಮಗೆ? ಆಗಲ್ಲ ಗುರುಜಿ, ಮುಂದೆ ನನ್ನ ಯಾರು ನೋಡ್ತಾರೆ ಗುರುಜಿ. ಅದಕ್ಕೆ ದಿನ ಭಗವಂತನ ಪ್ರೇ ಮಾಡಿ, ಭಗವಂತ ಕಾಪಾಡ್ತಾನೆ. ಅನಾಥೋ ದೈವ ರಕ್ಷಕ ಮಂತ್ರ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಮಾಡಿ, ಭಗವಂತ ಕಾಪಾಡ್ತಾನೆ. ಅನಾಥೋ ದೈವ ರಕ್ಷಕ, ಅನಾಥರಿಗೆ ದೈವರೇ ಭಗವಂತನೇ ರಕ್ಷಣೆ ಕೊಡೋದು. ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಲ್ಲಲ್ಲ. ಈಗ ನೀವು ಆ ಥರ ಮಾಡ್ಕೋಬಾರ್ದು. ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಬೇಗ ಸಾವು ಬರಲಿ ಅಂತ ಕೇಳೋದು ಮಹಾ ತಪ್ಪು. ಏನು ಕರ್ಮ ಮಾಡಿದ್ದೀವೋ ಅದೆಲ್ಲ ಕಂಪ್ಲೀಟಾಗಿ ಅನುಭವಿಸ್ಬಿಟ್ಟು ದೇಹ ಬಿಟ್ಟರೆ ಮುಂದೆ ಮುಕ್ತಿ ಇದೆಯೋ, ಮೋಕ್ಷ ಇದೆಯೋ, ಮತ್ತು ಉಡೋದು ಏನಾದ್ರು ಇತ್ತು ಅಂದರೆ ಅಲ್ಲಿ ನಮಗೆಲ್ಲ ಒಳ್ಳೆಯದಾಗತ್ತೆ. ಹಾಗೆಲ್ಲ ನಾವು ಪ್ರಾರ್ಥನೆ ಮಾಡಬಾರ್ದಮ್ಮ. ನೀವು ದೇವರು ಪ್ರಾರ್ಥನೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗ್ತದೆ. ಬೇಗ ಸಾಯಲಿ ಅಂತ ಯಾವತ್ತು ನಾವು ಬಯಸಬಾರ್ದು, ನೀವು ಬಯಸಬಾರ್ದು. ಅದಕ್ಕೆ ಯಾವುದೇ ರೀತಿ ಮಂತ್ರತಂತ್ರ, ಯಾಕೆಂದರೆ ಬಹಳ ವಿಶೇಷವಾದ ಮನುಷ್ಯನ ಜನ್ಮ. ಸಾರ್ಥಕತೆ ಮಾಡ್ಕೊಳ್ಳಿ. ಈಗಲೂ ಕಾಲ ಮಿಂಚಿಲ್ಲ. ಏನೇ ಇದ್ರೂ ಎಲ್ಲಿವ್ರಿಗೆ ಆಗುತ್ತೋ ಅಲ್ಲವ್ರು ಮಾಡಿ. ಆಗಲೇ ಯಾವುದೋ ಒಂದು ಆಶ್ರಮ ಸೇರ್ಕೊಂಡ್ರಾಯ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ತಲೆ ಕೆಡಿಸ್ಕೋಬೇಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಲೋ ಸರ್, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಹೇಮಲತಾ ಅಂತ ಸರ್. ಹೇಳಿ ಅಮ್ಮ. ಈಗ ತಾನೇ ಯಾರೋ ಇದ್ರು ಲೇಡೀಸ್ ಮಾತಾಡಿದ್ರಲ್ಲ ಸರ್, ಏನು? ನಿಮ್ಗೆ ಒಂದು ದೊಡ್ಡ ಧನ್ಯವಾದಗಳು ಸರ್. ಈ ತರದ್ದೇ ಪ್ರಾಬ್ಲಮ್ ಕೆಲವಾರು ಹೆಂಗಸರುಗಳಿಗಿರುತ್ತೆ, ಅದ್ರಲ್ಲಿ ನಾನು ಒಬ್ಳು. ಬಟ್ ಅದನ್ನ ನೀವು ಹೇಳಿದ್ದು ಮಾರ್ಗದರ್ಶಿಯಾಗಿ ಹೇಳಿದ್ದು ಫಾಲೋ ಮಾಡ್ತಾ ಇದ್ದೀನಿ. ಮಂತ್ರಗಳನ್ನೆಲ್ಲ ಎಲ್ಲ ಹೇಳ್ತಾ ಇದ್ದೀನಿ. ಆಮೇಲೆ ನನಗೆ ಗೊತ್ತಿರೋರ್ಗು ಮೂಲಕ ಅದನ್ನೆಲ್ಲ ಹೇಳ್ತಾ ಇದ್ದೀನಿ, ಅವರು ಫಾಲೋ ಮಾಡ್ತಿದ್ದಾರೆ. ಒಂದ್ ಕೆಲಸ ಸಕ್ಸಸ್ ಆಗಿದೆ ಸರ್ ಅದರಿಂದ. ಬಹಳ ಸಂತೋಷ ಅಮ್ಮ. ತಾವೇನ್ ಮಾಡ್ತೀರಿ? ಹುಡುಗಿಗೆ ಸಾಫ್ಟ್ವೇರ್ ಇಂಜಿನಿಯರ್, ಕ್ಯಾಂಪಸ್ ಸೆಲೆಕ್ಷನ್ ಆಗ್ಲಿಲ್ಲ ಸರ್ ಅವಳು. ಆಮೇಲೆ ನೀವು ಗಣಪತಿದು ಗರ್ಕೆ ಇಟ್ಕೊಂಡು ಬೆಲ್ಲ ಇಟ್ಕೊಂಡು ಮಾಡಿ ಅಂದ್ರಲ್ಲ ಸರ್, ಆ ಮಂತ್ರ ಹೇಳಿದೆ ಅವ್ಳಿಗೆ. ಅವ್ಳಿಗೆ ಕೆಲಸ ಕನ್ಫರ್ಮ್ ಆಯ್ತು ಸರ್ ಅವಳಿಗೆ. ಓ, ಬಹಳ ಸಂತೋಷ. ವೆರಿ ಗುಡ್. ತಂದೆ ಆಗಿ, ಗುರುವಾಗಿ, ನಿಮ್ಗೆ ಯಾವ ಪದದಲ್ಲಿ ನಿಮ್ಮನ್ನ ವರ್ಣನೆ ಮಾಡ್ಬೇಕಂತ ಐ ಡೋಂಟ್ ನೋ ಸರ್. ತುಂಬಾ ತುಂಬಾ ನಿಮ್ಮಿಂದ ಎಲ್ಲ ಮಂತ್ರಗಳು ಎಲ್ಲ ಇದು ನಮ್ಗೆ ತುಂಬಾ ಉಪಯೋಗ ಆಗ್ತಿದೆ ಸರ್. ಆಗ್ಲಮ್ಮ, ಬಹಳ ಸಂತೋಷ. ವೆರಿ ಗುಡ್. ನಿಮ್ಮ ಚರಣಾರವಿಂದಕ್ಕೆ ನನ್ನ ನಮಸ್ಕಾರಗಳು ಸರ್. ಭಾಳ ಸಂತೋಷ. ದೇವ್ರು ಒಳ್ಳೇದು ಬೇಡಲಿ, ನಿಮ್ಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಮ್ಮ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ನೋಡಿ, ನಾನೊಬ್ಬ ಮನುಷ್ಯನಾಗಿ ಏನು ಮಾಡಬೇಕು, ಯಾಕೆಂದರೆ ನಾನು ನಾಯಿ, ಹಂದಿ, ಕತ್ತೆ, ಹಾವು, ಜಿರಳೆ, ಇಲಿ, ಹೆಗ್ಣ, ಬೆಕ್ಕು, ಆನೆ, ಒಂಟೆ ಆಗಿದ್ದರೆ ನಾವೆಲ್ಲ ಮಾಡೋಕ್ಕಾಗತ್ತೆ ನನ್ನ ಕೈಲಿ? ಪ್ರಾಣಿ ಜನ್ಮಕ್ಕೆ ನಾನೇನೋ ಹೋಗಿದ್ರೆ ಇವೆಲ್ಲ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಜನ್ಮ ಸಾರ್ಥಕ ಆಗೋದಿಲ್ಲ. ಏನೋ ಈ ಜನ್ಮ ಬಂದಿದೆ ನನಗೆ, ಹುಟ್ಬಿಟ್ಟಿದ್ದೀನಿ. ಹಿಂದೆ ಹುಟ್ಟಿದ್ನೋ ಏನೋ ಗೊತ್ತಿಲ್ಲ, ಮುಂದೆ ಹುಡ್ತೀನೋ ಗೊತ್ತಿಲ್ಲ. ಈಗ ಹುಟ್ಟಿ ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಲಿ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನಂದೇನು ಭಾಳ ವಿಶೇಷತೆ ಇಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ.
ಹಲೋ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾವು ವಿಜಯಪುರದಿಂದ ಕರೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ವಿನಾಯಕ್ ಅಂತ. ಬಿಜಾಪುರ. ಹಾಂ ಹೇಳಿ ವಿನಾಯಕ್. ಗುರುಜಿ, ನರ್ಸಿಂಗ್ ಕ್ರಿಯೆ ಯಾವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀರಾ? ಏನಪ್ಪ? ನರ್ಸಿಂಗ್ ಕ್ರಿಯೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಕ್ಲಾಸ್? ನರಸಿಂಹಕ್ರಿಯೆ. ಓಕೆ ಮಾಡ್ತೀನಿ. ಇದು ಸ್ವಲ್ಪ ಮಳೆಗಾಲ ಅಲ್ಲ, ಅದಕ್ಕೆ ನಾನು ತುಂಬ ತೊಂದರೆ. ಯಾಕೆಂದರೆ ಎಲ್ಲ ಕಡೆ ಮಳೆ ಬರ್ತಿದೆ, ರಸ್ತೆ ಬಿದ್ದೋಗ್ತಿದೆ, ಬೆಟ್ಟ ಕುಸಿತಾ ಇದೆ. ಪ್ರಯಾಣ ಮಾಡೋರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ನರಸಿಂಹಕ್ರಿಯೆನ ಈ ತಿಂಗಳು ಸ್ಟಾಪ್ ಮಾಡಿದ್ವಿ. ಮಾಡಬೇಕು, ಎಲ್ಲ ಕಡೆ ಮಳೆ ಇತ್ತಲ್ಲ, ಹೀಗಾಗಿ ನಾನು ಅನೌನ್ಸ್ ಮಾಡ್ತೀವಿ. ಮತ್ತು ಯೂಟ್ಯೂಬಲ್ಲೂ ನೋಡ್ತಾ ಇರಿ, ನಾವು ಅನೌನ್ಸ್ ಮಾಡ್ತೀವಿ ಯಾವ ಡೇಟ್ ಯಾವ ಟೈಮ್ಗೆ ಅಂತ. ಸಾಧ್ಯವಾದಷ್ಟು ನಾನು ಈ ಕಡೆ ಶಿವಮೊಗ್ಗ, ಸಿರಸಿ, ಸಿದ್ದಾಪುರ ಆ ಕಡೆ ಮಾಡಿದ್ರೆ ಅಲ್ಲಿಂದ ಬರೋಕ್ಕೆ ಜನ ಅನುಕೂಲ ಆಗುತ್ತೆ. ಪಾಪ ಬೆಂಗಳೂರು ಬರೋಕ್ಕೂ ತುಂಬ ಎಕ್ಸ್ಪೆನ್ಸಿವು, ಎಲ್ಲ ಖರ್ಚಿದೆ. ಅದಕ್ಕೆ ನಾನು ಈಗ ಜಿಲ್ಲೆಯಲ್ಲಿ ಆಯಾ ಜಿಲ್ಲೆಗಳಲ್ಲಿ ಕೆಲವು ಕಡೆ ಬಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಒಂದು ಒಳ್ಳೆಯ ಸ್ಥಳ ಸಿಗಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ. ಬೆಂಗಳೂರಿಗೆ ಎಲ್ಲ ಬರೋ ಬದಲು ನಾನೇ ಆಯಾ ಜಿಲ್ಲೆಗೆ ಹೋದರೆ ಅಲ್ಲಲ್ಲೇ ಒಂದೊಂದು ಆಡಿಟೋರಿಯಮ್ನಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಳೆ ತುಂಬ ಕಡೆ ಬರ್ತಾ ಇದೆ, ಹೀಗಾಗಿ ತಿಳಿಸ್ತೀನಿ. ಹಾಗೆ ಕಾರ್ಯಕ್ರಮ ನೋಡ್ತಾ ಇರಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಅನೌನ್ಸ್ಮೆಂಟೆಲ್ಲ. ಖಂಡಿತ ನಿಮಗೆ ವಿಷಯ ಗೊತ್ತಾಗುತ್ತೆ. ಭಾಳ ಸಂತೋಷ. ನರಸಿಂಹಕ್ರಿಯೆ ಕಲಿಬೇಕು ಅಂತಿದ್ದು, ಇವತ್ತು ಆ ಕ್ರಿಯೆ ಕಲಿಬೇಕು. ಎಷ್ಟೋ ಲಕ್ವ ಬರ್ತಿದೆ, ಹುಚ್ಚಿಡಿತಿದೆ, ಪ್ಯಾರಾಲಿಸಿಸ್ ಜೊತೆಗೆ ಪಾರ್ಕಿನ್ಸನ್ನು, ಡೆಮೆನ್ಷಿಯಾ, ಒಂದಲ್ಲ ಒಂದು ಆ ಥರ ಕಾಯಿಲೆಗಳು ಬರ್ತಾಯಿದೆ. ಈ ಮೆಡಿಸಿನ್ಸ್ ತೊಗೊಂಡು ಅದೆಲ್ಲ ಕ್ಯೂರ್ ಮಾಡ್ಕೋಬೇಕು. ನರಸಿಂಹಕ್ರಿಯೆ ಕಲಿಬೇಕು. ಅನೌನ್ಸ್ ಮಾಡ್ತೀವಿ ಸದ್ಯದಲ್ಲೇ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಕೊಳ್ಳೇಗಾಲದಿಂದ ಸರ್. ತುಂಬಾ ಧನ್ಯವಾದಗಳು. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ. ಯಾವ ಊರಮ್ಮ ತಾವು? ನಾವು ಕೊಳ್ಳೇಗಾಲ ಸರ್. ಕೊಳ್ಳೇಗಾಲ. ಓಕೆ. ನಮ್ದು ಡೈಲಿ ನೋಡ್ತೀರಾ ಕಾರ್ಯಕ್ರಮ? ನಾವು ಯಾವ ಕೆಲಸ ಇರ್ಲಿ ಸರ್, ನಿಮ್ ಕಾರ್ಯಕ್ರಮ ಮುಗಿಸ್ಕೊಂಡೆ ನಾವು ಕೆಲಸ ಮಾಡೋದು ಸರ್. ಭಾಳ ಸಂತೋಷ. ಏನಿಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ತುಂಬಾ ಹೆಲ್ಪ್ ಆಗುತ್ತೆ ಸರ್. ಎಲ್ಲ ನೀವು ಪ್ರತಿಯೊಂದು ಮುದ್ರೆ ಎಲ್ಲ ಹೇಳ್ಕೊಡ್ತಿರಲ್ಲ, ಅದರಿಂದ ನಮ್ಮಂತವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನಾನೇನು ಕರೆಕ್ಷನ್ ಮಾಡ್ಕೊ, ನನ್ನಲ್ಲಿ ಏನು ತಪ್ಪಿದೆ? ನಿಮ್ಮಲ್ಲಿ ಏನಿಲ್ಲ ಸರ್, ಈ ತರ ಹೇಳ್ಕೊಡ್ತಿದಾರಲ್ಲ, ಅದೇ ನಮ್ ಭಾಗ್ಯ ಅನ್ಕೋಬೇಕು ಸರ್. ಏನಾದ್ರು ಕೇಳೋದಿತ್ತಮ್ಮ? ಹಾ ಸರ್, ಇದು ಸರ್ ಬಿಳಿ ಕೂದ್ಲು ಮತ್ತೆ ಕೂದ್ಲು ಸಣ್ಣ ಇದೆ ಸರ್, ಅದಕ್ಕೆ ಏನಾದ್ರು ಮನೆ ಮದ್ದು ತಿಳಿಸ್ತೀರಿ ಸರ್? ಬಿಳಿ ಕೂದಲಿಗೆ ಭಾಳಷ್ಟು ಮೆಡಿಸಿನ್ಸ್ ಹೊರಗಡೆ ಸಿಗ್ತದೆ. ಚೆನ್ನಾಗಿ ಕೊಬ್ಬರಿ ಎಣ್ಣೆನ ಕಾಯಿಸ್ಬಿಟ್ಟು ಅದಕ್ಕೆ ಬಿಳಿ ದಾಸವಾಳ ಹಾಕಿ, ಸ್ವಲ್ಪ ಭೃಂಗರಾಜ ಅಂತ ಹೂ ಸಿಗುತ್ತೆ, ಎಲೆ ಬೇರು ಹೂವೆಲ್ಲ ಹಾಕಿ ಕುದಿಸ್ಬಿಟ್ಟು ಅದನ್ನು ಹಾಗೆ ದಿನ ಹಚ್ಕೊಂಡು ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಕೂದಲು ದಪ್ಪ ಆಗುತ್ತೆ. ವೈಟಮಿನ್ B12, ವೈಟಮಿನ್ D3 ಕಮ್ಮಿ ಇದೆ. ಸರ್ ಅದು ಭೃಂಗರಾಜ ಅಂದ್ರಲ್ಲ, ಅದೆಲ್ಲ ಭೃಂಗರಾಜ ಎಲ್ಲ ಕಡೆ ಬೆಳೆದಿರ್ತದೆ. ಫುಟ್ಪಾತು ಅಲ್ಲಿ ಬೆಟ್ಟ ಗುಡ್ಡದಲ್ಲೆಲ್ಲ ಬೆಳೆದಿರ್ತದೆ ಭೃಂಗರಾಜ ಅಂತ. ಅದ್ರ ಪೌಡ್ರು ಕೂಡ ಸಿಗುತ್ತೆ ಅಂಗಡಿಲ್ದ, ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ ಭೃಂಗರಾಜ ಪೌಡ್ರು ಕೊಡ್ತಾರೆ. ಅದನ್ನು ಮಿಕ್ಸ್ ಮಾಡಿ ಬಿಳಿ ದಾಸವಾಳ, ಕೊಬ್ಬರಿ ಎಣ್ಣೆ, ಭೃಂಗರಾಜ, ಅದು ಹಸಿ ಸೊಪ್ಪು, ಬೇರು ಹಾಕಿ ಮಾಡ್ಬೋದು. ಇಲ್ಲ ಪೌಡ್ರು ಸಿಗುತ್ತೆ, ಪೌಡ್ರನ್ನ ಹಾಕಿ ಕಲಿಸ್ಬಿಟ್ಟು ಹಚ್ಬಿಟ್ಟು ಬಿಸಿಲಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಬಿಟ್ಟ ಅಂದರೆ 1 ವಾರ 15 ದಿನಕ್ಕೆ ಕೂದಲು ತಿಕ್ಕಾಗತ್ತೆ. ನಿಮಗೆ ಅದರಲ್ಲಿ ನಿಮಗೆ ಭಾಳಷ್ಟು ಚೇಂಜಸ್ ಕಾಣ್ತದೆ. ಇದು ಮಾಡಿ ನೋಡಿ, ಭಾಳ ಒಳ್ಳೆಯದು. ಬೇಗ ಕ್ವಿಕ್ಕಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ಬೆಂಗಳೂರಿಂದ. ಎಲ್ಲಿಂದ? ಬೆಂಗಳೂರು. ಬೆಂಗಳೂರಿಂದ. ಹೇಳಿ. ನಮಗೆ ಸ್ವಲ್ಪ ಸಮಸ್ಯೆ ಆಗತ್ತೆ ಸರ್. ಸ್ವಲ್ಪ ಮನೆ ಕಟ್ಟೋದು, ಒಂದು ಮನೆ ಕಟ್ಟಿಗೆ ಬಂದ್ ಮಾಡ್ತಾ ಇದೀವಿ. ಒಂದು ಜಮೀನು ಕೋರ್ತಿದ್ದಾರೆ, ಏನ್ ಮಾಡಕ್ಕೆ ಹೋಗಿಬಿಟ್ಟ ಸರ್. ಮನೆ ಇಲ್ಲಿ ಕಟ್ಟಬೇಕು? ಊರ ಸರ್. ಯಾರ ಹೆಸರಿದೆ ಜಾಗ? ಜಾಗ ನಮ್ಮ ಅಪ್ಪ ಹೆಸರದೆ, ನಮ್ಮ ಹೆಸರು ಮಾಡ್ಕೊಡ್ತಾ ಇದ್ದೇವೆ. ಪತ್ತಿರಷ್ಟು ಅದ್ ಹೆಸರು ಮಾಡ್ಕೊಬೇಕೀಗ, ನೀವು ಮಾಡ್ಕೊಂಡಿಲ್ಲ. ಓಕೆ. ಮನೆ ಊರಲ್ಲಿ ಕಟ್ಸೋದ ನೀವು? ಓ ಸರ್, ಊರ ಕಟ್ಬೇಕು ಅಂತ. ಕಟ್ಟಕ್ಕೇನು ಪ್ರಾಬ್ಲಮ್ ಇದೆ? ಶುರು ಮಾಡಿ. ಶುರು ಮಾಡ್ಬೋದಾ? ಮಾಡಿ. ಈಗ ದುಡ್ಡಿದೆ ತಾನೇ? ದುಡ್ಡಿದೆ, ಭೂಮಿ ಇದೆ, ಕಟ್ಟಕ್ಕೆ ಶುರು ಮಾಡಿ. ಮಳೆಗಾಲ ಕಮ್ಮಿ ಆದ್ಮೇಲೆ ಕಟ್ಟಕ್ಕೆ ಮಾಡಿ ಆಯ್ತಾ ಸರ್. 3-4 ವರ್ಷ ಕಟ್ಟಬೇಕು ಅಂತ ಆಯ್ತಾ ಇಲ್ಲ ಸರ್. ಆ ಜಾಗದಲ್ಲಿ ಕುತ್ಕೊಂಡು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಿ, ದಿನ ಒಂದು ಅರ್ಧ ಗಂಟೆ, ಒಂದು 7 ದಿವಸ. ಓಂ ಭೂರ್ಭುವಸ್ವಃ ವರಹ ಸ್ವಾಮಿಯೇ ನಮಃ. ಓಂ ಭೂರ್ಭುವಸ್ವಃ ವರಹ ಸ್ವಾಮಿನೇ ನಮಃ. ಓಂ ಭೂರ್ಭುವಸ್ವಃ ವರಹ ಸ್ವಾಮಿಯೇ ನಮಃ ಅಂತ ಈ ಮಂತ್ರನ ಆ ಜಾಗದಾಗ ಕೂತ್ಕೊಂಡು 7 ದಿವಸ ಹೇಳಿ, ಅರ್ಧ ಗಂಟೆ.
ನೋಡಿ ಆ ಭೂಮಿಗೆ ಬಲ ಬರುತ್ತೆ, ಗುರುಬಲ ಬರುತ್ತೆ, ಆ ದೋಷ ಇದ್ದರೂ ಏನಾದ್ರು ಭೂಮಿಲಿ ನಿವಾರಣೆ ಆಗುತ್ತೆ, ಬೇಗ ಮನೆ ಕಟ್ತೀರಾ. ಇದು ಮಾಡಿ ಖಂಡಿತ ಒಳ್ಳೆಯದಾಯ್ತು. ಹಲೋ ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರು ಸರ್, ಕಗ್ಲಿಪುರ ಅಂತ ಹೇಳ್ಬಿಟ್ಟು. ಹೇಳಿ. ತಮ್ಮನ್ನ ಭೇಟಿಯಾಗಿದ್ದೀವಿ ಸರ್ ನಾವು ಒಂದ್ 2 ವರ್ಷದ ಹಿಂದೆ. ಓಕೆ, ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ನಿಮ್ಮನ್ನ ಫಾಲೋ ಮಾಡ್ತಿದ್ವಿ, ಯೂಟ್ಯೂಬ್ ಎಲ್ಲ ನೋಡ್ತಿದೀವಿ. ಭಾಳ ಸಂತೋಷ. ನಿಮ್ದೆಲ್ಲ ಪ್ರೋಗ್ರಾಮ್ ಸರ್. ಒಂದು ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು ಸರ್. ಅವ್ರದ್ದು ಆರ್ ಮಹಾದೇವ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಏನು ಪ್ರಾಬ್ಲಮ್ ಇದೆ ಹೇಳಿ. ಅವರು ರಿಟೈರ್ಡ್ ಡಿ.ಟಿ ಆಗಿದ್ರು ಸರ್, ಕನಕಪುರ ರಿಟೈರ್ಡ್. ಗೌರ್ಮೆಂಟ್ ನನಗೆ ಭಯ ಆಗ್ತಿದೆ ಮಾತಾಡಕ್ಕೆ. ಹೇಳಿ ಹೇಳಿ. ಅವರು ರಿಟೈರ್ಡ್ ಆಗಿದ್ದಾರೆ ಸರ್. 6 ವರ್ಷ ಆಗಿದೆ ರಿಟೈರ್ಡ್ ಆಗಿ. ಯಾರೋ ಮಾಡಿದ ತಪ್ಪಿಂದ ಅವ್ರ ಮೇಲೆ ಬಂದು ಒಂದ್ 2-3 ವರ್ಷ ಲೋಕಾಯುಕ್ತ ಕೇಸ್ ನಡೀತು ಸರ್. ಅದೆಲ್ಲ ಕ್ಲಿಯರ್ ಆಗಿ 3 ವರ್ಷ ಆಯ್ತು ಸರ್. ಅವ್ರದ್ದು ಇನ್ಕ್ರಿಮೆಂಟ್ ಎಲ್ಲ ಆಗ್ಬೇಕಾಗಿತ್ತು ಸರ್. ಬೆಂಗಳೂರು ಇದಕ್ಕೆ ಹೋಗಿ ವಾಪಸ್ ಬರ್ತಿದೆ. ಈ ಸರಿ ಬಿಲ್ ಆಗಿತ್ತು ಸರ್, 3 ಲಕ್ಷ ಇನ್ಕ್ರಿಮೆಂಟ್ ದುಡ್ಡು. ಬಿಲ್ ಮಾಡಿಲ್ಲ ಸರ್ ಆಫೀಸಲ್ಲಿ, ತಾಲೂಕ್ ಆಫೀಸಲ್ಲಿ. ಬೇರೆಯವ್ರಿಗೆ ಯಾರಿಗೋ ಮಾಡ್ಕೊಟ್ಬಿಟ್ಟಿದ್ದಾರೆ. ಇವ್ರು ಹೋಗಿ ದುಡ್ಡು ಕೊಟ್ಟಿಲ್ಲ ಅಂತಾನೋ, ಲಂಚ ಕೊಟ್ಟಿಲ್ಲ ಅಂತಾನೋ ಅಥವಾ ಏನೋ ಗೊತ್ತಿಲ್ಲ ಸರ್. ಇವ್ರಿಗೆ 3 ಲಕ್ಷ ರೂಪಾಯಿ ಬರ್ಬೇಕಿತ್ತು ಸರ್, ಸೈನ್ ಆಗಿ ಬಿಲ್ ಆಗ್ಬೇಕಾಗಿತ್ತು. ಅಲ್ಲಿಂದ ಬಂದಿತ್ತು ಸರ್ ಗೌರ್ಮೆಂಟ್ ಇಂದ ಬಿಲ್, ಇನ್ಕ್ರಿಮೆಂಟ್ ಇದು 3 ಲಕ್ಷ. ಅದನ್ನ ಇಲ್ಲಿ ಆಫೀಸಲ್ಲಿ ಮಾಡ್ಕೊಟ್ಟಿಲ್ಲ ಸರ್. ಇವ್ರ ಫೈಲ್ ಎಲ್ಲ ಆರೋಹಳ್ಳಿಗೆ ಬಂದಿದೆ ಸರ್. ಕನಕಪುರದಲ್ಲಿತ್ತು, ಆರೋಹಳ್ಳಿನೂ ತಾಲೂಕ್ ಮಾಡಿದ್ರು ಅಂದ್ಬಿಟ್ಟು ಆರೋಹಳ್ಳಿಗೆ ಬಂದಿದೆ. ಆರೋಹಳ್ಳಿ, ಕನಕಪುರ, ರಾಮನಗರ ಅಂತ ಸುಮ್ಮನೆ ಸುತ್ತಿಸ್ತಾ ಇದ್ದಾರೆ ಸರ್. ಇವ್ರಿಗೆ ಪೆನ್ಷನ್ ಬಂದಿಲ್ಲ ಸರ್, ಇನ್ನ ದುಡ್ಡು ಯಾವ್ದು ಬಂದಿಲ್ಲ ಸರ್. ರಿಟೈರ್ಡ್ ಆಗಿರೋ ದುಡ್ಡು ಯಾವ್ದು ಬಂದಿಲ್ಲ ಸರ್. ಏನಾಗಿದ್ರು ಇವರು? ಡಿ.ಟಿ ಉಪ ತಹಸೀಲ್ದಾರ್ ಸರ್, ತಾಲೂಕ್ ಆಫೀಸಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆ, ಇದು ಬಿಳಿ ಅಕ್ಕದ ಗಿಡಕ್ಕೆ ದಿನ ಒಂದು ಚೊಂಬು ನೀರು ಹಾಕ್ಬಿಟ್ಟು ಬುಡಕ್ಕೆ ಅದಕ್ಕೆ ಯಥಾಶಕ್ತಿ ಪೂಜೆ ಮಾಡಿ, ಅವ್ರಿಗೆ ಎಷ್ಟು ವಯಸ್ಸಿದೆ ಅಷ್ಟು ವಯಸ್ಸಷ್ಟು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಈಗ 60 ವರ್ಷದ 60 ಸುತ್ತು 60 ದಿವಸ ಯಾವ ವಿಘ್ನಗಳಿದ್ದಾನೆ ನಿಮಗೆ ದುಡ್ಡು ಬರ್ತದೆ. ದುಡ್ಡು ಅಲ್ಲಿ ಎಲ್ಲಿ ಹೋದ್ರು ಇಲ್ಲಿದೆ ಫೈಲ್, ಅಲ್ಲಿದೆ ಫೈಲ್, ಇಲ್ಲಿದೆ ಫೈಲ್ ಅಂತ ಹೇಳ್ತಿದ್ದಾರೆ ಸರ್. ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಿಲ್ಲ. ನಿನ್ನೆನು ರಾಮನಗರಕ್ಕೆ ಹೋಗಿ ಬಂದಿದ್ದಾರೆ ಸರ್. ಓಕೆ, ಅಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಈ ತರ ಅವ್ರಿಗೆ ಇದು ಮಾಡ್ತಾರಾ? ಹೌದು ಸರ್, ಅದೇ ತುಂಬಾ 6 ವರ್ಷದಿಂದ ಸುತ್ತಿ ತುಂಬಾನೇ ಜೀವನನೇ ಬೇಡ ಅನ್ನೋಷ್ಟು ಬೇಜಾರಾಗೋಗ್ಬಿಟ್ಟಿದೆ ಸರ್. ಒಂದೊಂದ್ಸರಿ ಅಳೋ ತರ ಬಂದಿದೆ ಸರ್ ಮನಸ್ಥಿತಿ. ಯಾರನ್ನ ಕೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್, ಅಷ್ಟು ಹಿಂಸೆ ಆಗ್ತಿದೆ ಸರ್. ಆ ದುಡ್ಡು ಬಂದ್ರೆ ಸರ್ ಮನೆ ಕಟ್ಟಕ್ಕಾಗೋದು. ನಾವಿನ್ನ ಅವ್ರು ತುಂಬಾ ಒಳ್ಳೆಯವ್ರು ಸರ್. ಅವರು ಒಂಚೂರು ಲಂಚ ತಗೊಂಡಿಲ್ಲ, ಏನು ಮಾಡಿಲ್ಲ, ಒಂದ್ ಸ್ವಲ್ಪನೂ ಇಲ್ಲ. ನಾವ್ ಬಾಡಿಗೆ ಮನೇಲಿ ಇದ್ದೀವಿ ಸರ್. ಓಕೆ, ಅದೊಂದು ಅವ್ರಿಗೆ ಒಂದ್ ಎಡಗೈ ಇದಿಲ್ಲ ಸರ್, ಕೈ ಇಲ್ಲ ಸರ್, ಅಂಗವಿಕಲರು ಸರ್ ಅವರು. ಓಕೆ, ನೀವೊಂದು ಕೆಲಸ ಮಾಡಿ, ಅದನ್ನ ಹೇಳಿದ ಪೂಜೆ ಮಾಡಿ, ದಿನ ಒಂದು ಬಿಳಿ ಅಕ್ಕದ ಗಿಡಕ್ಕೆ ನೀರು ಹಾಕ್ಬಿಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಲಿ, ಖಂಡಿತ ಸಕ್ಸಸ್ ಆಗ್ತದೆ ನೋಡಿ. ಆಮೇಲೆ ಆ ಬುಡದ ಒಂಚೂರು ಮಣ್ಣು ಜೋಬಲ್ಲಿ ಇಟ್ಕೊಂಡು ಹೋಗಿ ಕೇಳಿ. ಪೂಜೆ ಎಲ್ಲ ಆದಮೇಲೆ ಬುಡದ ಮಣ್ಣು ಒಂಚೂರು ಪೇಪರ್ಲ್ಲಿ ಹಾಕೊಂಡು ಯಾರು ಹೋಗಿ ಭೇಟಿ ಮಾಡ್ತೀರೋ ಆಗ ಇಮಿಡಿಯೇಟಾಗಿ ವಶೀಕರಣ ಆಗುತ್ತೆ, ನಿಮ್ಮ ಕೆಲಸ ಆಗುತ್ತದೆ. ಬೇಗ ಒಳ್ಳೆಯದಾಗಲಿ, ನೀವು ಇಷ್ಟ ಆತ ನೆರವೇರಲಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಗಳೇ. ಸಾಯಿರಾಮ್. ಸಾಯಿರಾಮ್, ಯಾವ್ರಿಂದ ಕಾಲ್ ಮಾಡ್ತೀರಿ? ಚಾಮರಾಜನಗರದಿಂದ ಗುರುಗಳೇ. ಚಾಮರಾಜನಗರದಿಂದ, ಹೇಳಿ ಅಮ್ಮ. ಗುರುಗಳೇ, ನಮ್ಗೆ ಶಾಶ್ವತವಾಗಿ ಲಕ್ಷ್ಮಿ ನಮ್ಗೆ ಯಾವ್ದು ಕೊರತೆ ಇಲ್ಲ ಅಂತ ಅನ್ನಿಸ್ಬೇಕು ಗುರುಗಳೇ. ಅದೇನಾದ್ರೂ ಮಂತ್ರ ಇದ್ರೆ ಹೇಳ್ಕೊಡಿ ಗುರುಗಳೇ. ಇನ್ನೊಂದ್ಸಲ ಹೇಳಿ. ನಮ್ಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ಬೇಕು ಗುರುಗಳೇ ನಮ್ಮ ಮನೆಯಲ್ಲಿ. ಲಕ್ಷ್ಮಿ ಬಂದು ನೆಲೆಸ್ಬಿಡ್ಬೇಕು ನಿಮ್ಮ ಮನೇಲಿ. ಹೌದು, ಲಕ್ಷ್ಮಿ ಬಂದು ನೆಲೆಸ್ಬೇಕು ಅಂದರೆ ನಿಮ್ಮ ಆಚಾರ ವಿಚಾರ ಸಂಸ್ಕಾರ ಎಲ್ಲ ಚೇಂಜ್ ಇರಬೇಕಮ್ಮ, ಗೊತ್ತಾಯ್ತಾ? ನೀವು ಏನು ಮಾಡಿದ್ರು ಓದ್ ಜನ್ಮದಲ್ಲಿ ಆ ಕರ್ಮ ಪ್ರಕಾರವಾಗಿ ಜೀವನ ನಡೀತದೆ ವಿನಃ ಸಡನ್ನಾಗಿ ಲಕ್ಷ್ಮಿ ಮನೆ ಬಂದು ಶಾಶ್ವತ ನೆಲೆಸುವಂತ ಆಗೋದಿಲ್ಲ. ಏನೇನೋ ಮಾಡಿ ಬಂದಿದ್ವಿ, ಅದಕ್ಕೆ ಈ ಥರ ಕಷ್ಟ ಇದೆ. ದಿನ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬನ್ನಿ ಮರ ಅಥವಾ ಬಿಲ್ಪತ್ರ ಮರಕ್ಕೆ ದಿನ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ, ಬಿಲ್ಪತ್ರ ಮರಕ್ಕೆ ಪೂಜೆ ಮಾಡಿದ್ರೆ ಲಕ್ಷ್ಮಿ ಆಶೀರ್ವಾದ ಆಗ್ತದೆ. ನೀವು ಅದು ಮಾಡಿ. ಶಾಶ್ವತ ನೆಲೆಸೋದು ಬಿಡೋದು ನನ್ನ ಕೈಲಿಲ್ಲ, ಅದು ಆ ಇಚ್ಛೆ. ಅದು ಇವ್ರ ಮನೆಗೂ ಕುತ್ಕೊಂಬಿಡಮ್ಮ ಅಂತ ಹೇಳಲಿಕ್ಕಾಗಲ್ಲ. ನಾನು ದೇವರಿಗೆ ಆರ್ಡ್ರ್ ಮಾಡೋ ಕಮೆಂಡ್ ನನ್ನಲ್ಲಿಲ್ಲ. ಆದ್ದರಿಂದ ನೀವೇ ದೇವರ ಪ್ರೀತಿ ಗೆಲ್ಲಬೇಕು, ಅವ್ರ ಮನಸ್ಸನ್ನು ಗೆಲ್ಲಬೇಕು, ಆ ಲೆವೆಲ್ಗೆ ಶರಣಾಗಬೇಕು, ಪ್ರತಿಯೊಂದಕ್ಕೂ ಶರಣಾಗಬೇಕು. ಬಿಲ್ಪತ್ರ ಮರಕ್ಕೆ ದಿನನಿತ್ಯ ಪೂಜೆ ಮಾಡಿ ದೇವಿನಿಗೆ ಆಶೀರ್ವಾದ ಮಾಡ್ತಾರೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಮ್ಮ ಹಳೆಯ ಸಂಚಿಕೆಗಳು ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ಮರಿದೇ ಪ್ರೆಸ್ ಮಾಡಬೇಕು. ಹಾಗೆ ನೀವು ನೋಡಿದಕ್ಕೂ ಸಾರ್ಥಕ, ನನಗೆ ಕೊಡೋ ಮರ್ಯಾದೆ ಅದು. ಲೈಕ್ ಅನ್ನೋದನ್ನು ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನೀವು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಮತ್ತು ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.ssbk
lakshmisrinivas.in ಅಂತ ಈ ಲಾಗಿನ್ ಆಗಿ ಇಲ್ಲಿ ನಿಮಗೆ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು. ಏನಾದರೂ ದೊಡ್ಡ ಕಾಯಿಲೆಗಳಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ, ಜಾತಕ ತೊಗೊಂಬನ್ನಿ. ಜಾತಕ ಎಲ್ಲನೂ ನಾವು ಬೇರೆ ಥರ ನೋಡ್ತೀವಿ ಅಂತ ಹೇಳ್ತಾ, ನಮ್ಮ ಈ ಒಂದು ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ ಭಾಳ ಜನ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಸಿಕ್ಕಿಲ್ಲ, ಸಿಕ್ಕಿದ್ರು ಡಿಸ್ಕನೆಕ್ಟ್ ಆಗಿದೆ. ಅದರಿಂದ ಚಿಂತೆ ಮಾಡೋದು ಬೇಡ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನನ್ನದೇ ಆದಂಥ ರೀತಿಯಲ್ಲಿ ಪರಿಹಾರ ತೀರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಕೆಲವರಿಗೆ ಕಾಲಲ್ಲಿ ನಾವು ಮಂತ್ರ ಹೇಳೋಕ್ಕಾಗೋದಿಲ್ಲ. ಕಾಲಲ್ಲಿ ಬಂದಾಗ ನಾವು ಏನು ಹೇಳ್ತದೆ ಬರ್ಕೊಳ್ಳಿ. ಮತ್ತು ಇದೇ ಎಪಿಸೋಡ್ಸನ್ನು ನಾವು ಇಮಿಡಿಯೇಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ. ನೀವೇ ರೈವೈಂಡ್ ಮಾಡಿ ನಾನು ಏನು ಹೇಳಿದ್ನೋ ಅದನ್ನು ಮತ್ತೆ ಪಾಸ್ ಮಾಡಿ ಕೇಳಿಕೊಂಡು ಬರ್ಕೊಂಡು ನೀವು ಮಾಡಿದ್ದೇ ಆದರೆ ನಿಮಗೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.